forever on fire. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ನಾಪತ್ತೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ. ಸರ್ಕಾರಕ್ಕೂ ಕೂಡ ಕ್ಲಾರಿಟಿ ಇರಲಿಲ್ಲ ಈ ವಿಚಾರದಲ್ಲಿ. ಶಸ್ತ್ರಾಸ್ತ್ರಗಳಿದ್ದಾವೆ, ಮಹಾಜರು ಮಾಡಿ ತರ್ತಾರೆ, ಶಸ್ತ್ರಾಸ್ತ್ರ ಎಲ್ಲಿದೆ ಎಂಬುದು ಗೊತ್ತಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಕ್ಸಲಿಸಂ ಇರಬಾರ್ದು ಎಂಬುದು ನಮ್ಮ ಉದ್ದೇಶ. ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು, ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ನಡೆಯಬಾರದು. ಶೃಂಗೇರಿಯಲ್ಲಿ ಮತ್ತೊಬ್ಬ ನಕ್ಸಲ್ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಇನ್ನೊಬ್ಬ ನಕ್ಸಲ್ ಇದ್ದಾನೋ ಇಲ್ವೋ ನಮಗೆ ಗೊತ್ತಿಲ್ಲ, ಅವನಿಗೆ ಮುಖ್ಯವಾಹಿನಿ ಬರಲಿಕ್ಕೆ ಮನವಿಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಶುರುವಾಗಿದೆ. ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡೇ ಹೋರಾಟ ಮಾಡುವಂಥ ಬಹಳ ದೊಡ್ಡ ಸಾಧನ ಅಂತ ಅಂದ್ಕೊಂಡಿದ್ರು ಅವರು ನಕ್ಸಲೀಯರು. ಶಸ್ತ್ರಸಜ್ಜಿತ ಹೋರಾಟವೇ ನಮಗೆ ಅನಿವಾರ್ಯ ಅಂತ. ಹಾಗಾದರೆ ಅವರನ್ನು 6 ಜನರನ್ನು ಚಿಕ್ಕಮಗಳೂರಿಗೆ ಕರೆತರಲಾಯಿತು ಶೃಂಗೇರಿಯಿಂದ. ಆನಂತರದಲ್ಲಿ ಶೃಂಗೇರಿಯಿಂದ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಕರೆತರಲಾಯಿತು. ಬೆಂಗಳೂರಿನ ಮುಖ್ಯಮಂತ್ರಿಗಳ ಅಧಿಕೃತ ಕಚೇರಿ, ಗೃಹ ಕಚೇರಿ ಕೃಷ್ಣಾಗ ಕರೆದುಕೊಂಡು ಬರಲಾಯಿತು. ಎಲ್ಲಿಯೂ ಕೂಡ ಅವರ ಶಸ್ತ್ರಗಳನ್ನು ನೋಡಿರಲಿಲ್ಲ ಜನ. ಎಲ್ಲಿ ಅವರ ಬಂದೂಕುಗಳಲ್ಲಿ, ಅವರು ಬಳಸ್ತಾ ಇದ್ದಂಥ ಆಯುಧಗಳಲ್ಲಿ ಎಲ್ಲವೂ ಕೂಡ ಬಹಳ ನಿರೀಕ್ಷಿತವಾಗಿ ಖಂಡಿತವಾಗೂ ಸರೆಂಡರ್ ಮಾಡ್ತಾರೆ ಅಂತ ಅಂದುಕೊಳ್ಳಲಾಗಿತ್ತು. ಬಟ್ ಯಾರಿಗೂ ಕೂಡ ಇಲ್ಲಿವರೆಗೂ ಇನ್ಫಾರ್ಮೇಷನ್ ಇರಲಿಲ್ಲ. ಜೊತೆಗೆ ಗೃಹ ಸಚಿವರನ್ನು ಕೇಳಿದ್ರೆ ಅದನ್ನು ಪತ್ತೆ ಮಾಡ್ತೇವೆ ಅನ್ನುವ ಮಾತುಗಳನ್ನು ಹೇಳಿದರು ನಿನ್ನೆ ಅಷ್ಟೇ. ಇವತ್ತಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಇದ್ದಾವೆ ಅಂತ. ಹಾಗಿಂದ ಮಾತ್ರಕ್ಕೆ ಮಾತ್ರ ಆ ಶರಣಾಗತಿಗೆ ಪೂರ್ಣ ಅರ್ಥ ಬರುತ್ತೆ. ಎಲ್ಲೋ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಟ್ಟು ಅಥವಾ ಅದನ್ನು ಬೇರೆ ಯಾರಿಗೂ ಒಪ್ಪಿಸಿ ನಿಗೂಢ ಸ್ಥಳದಲ್ಲಿಟ್ಟು ಬಂದಿದ್ದರೆ ಅದರ ಅನುಮಾನ ಕಾಡಲಿಕ್ಕೆ ಶುರುವಾಗುತ್ತೆ. ಶಸ್ತ್ರಗಳನ್ನು ಅವರೇ ಸರೆಂಡರ್ ಆಗಿದ್ದಾರೆ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಮಾಡಲಿಕ್ಕೆ ಏನಿದೆ? ನೇರವಾಗಿ ಅವರು ಹೋರಾಟ ಮಾಡಬೇಕು ಅಂದರೆ ಪ್ರತಿಭಟನೆಗಳ ಮೂಲಕವೋ ಶಾಂತಿಯುತ ಹೋರಾಟದ ಮೂಲಕವೋ ಮಾಡಲಿಕ್ಕೆ ಅವಕಾಶ ಇದೆ. ಶಸ್ತ್ರಸಜ್ಜಿತ ಹೋರಾಟಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸೊ ಹೀಗಾಗಿ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕ್ಲಾರಿಟಿ ಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇವೆ ಅಂತ ಹೇಳಿದ್ದಾರೆ. ಅವನು ಕೂಡ ಮಾಜರ್ ಮಾಡಿ ಗೊತ್ತಿದೆ ಎಲ್ಲಿದ್ದಾವೆ ಮಾಜರ್ ಮಾಡಿ ಅದನ್ನ ನಕ್ಸಲೈಟ್ಸು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಕ್ಸಲಿಸಂ ಇರಬಾರ್ದು, ಯಾವುದೇ ಹೋರಾಟ ಶಾಂತಿಯುತವಾಗಿರಬೇಕು, ಶಸ್ತ್ರಾಸ್ತ್ರಗಳ ಮೂಲಕ ಹೋರಾಟ ಆಗಬಾರ್ದು, ಹಿಂಸೆಗಳ ಮುಖಾಂತರ ಹೋರಾಟಗಳು ಇರಬಾರ್ದು, ಶಾಂತಿಯುತವಾಗಿ ಹೋರಾಟ ಆಗಬೇಕು. That's what Baba Sahib Ambedkar ಅವರು ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸ್ತಾರೆ, ಅನ್ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ನ ಉಪಯೋಗಿಸಬಾರ್ದು. ಅನ್ಯಾಯಗಳನ್ನ, ಶೋಷಣೆಗಳನ್ನ, ದೌರ್ಜನ್ಯಗಳನ್ನ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಹೋಗ್ತಿದೆ, ಸಂವಿಧಾನನೇ ಕಲ್ಪಿಸ್ಬೇಕು. ಆದರೆ ಕಾನೂನನ್ನು ಕೈ